ಯಾರು ನಾನು? ಬಕಾಸುರ. ಇದು ನನ್ನ ದೊಡ್ಡ ಮೀಸೆ. ನಾನು ರಾಕ್ಷಸ ಬಕಾಸುರ. ನಾನು ಬಕಾಸುರ ಅಂದ್ರೆ ತಿಂಡು ಪೋತ. ಹಶು ಆಗ್ತಿದೆ ನನಗೆ, ಬರ್ತೀನಿ ಅಲ್ಲಿ ನಿಮ್ಮನ್ನೆಲ್ಲ ತಿಂದು ಬಿಡ್ತೀನಿ ಅಂತ ಊರಿನಲ್ಲಿರೋರ್ಗೆಲ್ಲರಿಗೂ ಹೆದರಿಸ್ತಾ ಇರ್ತಾನೆ. ಊರಿನಲ್ಲಿರುವ ಜನರಾಗಿರ್ಬೋದು, ಊರಿನಲ್ಲಿರುವ ಪ್ರಾಣಿಗಳಾಗಿರ್ಬೋದು, ಊರಿನಲ್ಲಿರುವ ಪಕ್ಷಿಗಳನ್ನೆಲ್ಲ ಆಗಿ ಹೋಗೋದು ಹಿಂಗೆ ಅಂತ ಹೀಗೆ ಹಿಡಿಯೋದು, ಗೊಳಂ 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 ಅಂತ ತಿಂತಾ ಇದ್ದ. ಇದೇ ತರ ನಡೀತಿತ್ತು. ಊರಿನಲ್ಲಿರೋರ್ಗೆಲ್ಲರಿಗೂ ಭಯ. ಅಯ್ಯೋ ಅಯ್ಯೋ, ನಮಗೆ ಭಯ ಆಗುತ್ತೆ, ಬಕಾಸುರ ಬಂದು ನನ್ನನ್ನು ತಿಂದ್ಬಿಡ್ತಾನೆ ಅಂತ ಊರಿನಲ್ಲಿರೋ ಎಲ್ಲ ಜನರಿಗೂ ಭಯ ಆಗ್ತಿತ್ತು. ಆದ್ರೆ ಬಕಾಸುರ ಏನ್ ಮಾಡ್ತಿದ್ದ, ಯಾರನ್ನೂ ಬಿಡ್ತಿರ್ಲಿಲ್ಲ. ಸಿಕ್ಕದವ್ರನ್ನೆಲ್ಲರನ್ನು ಗೊಳಂ 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 ಅಂತ ತಿಂತಾ ಇದ್ದ. ಊರಿನವ್ರಿಗೆ ತುಂಬಾ ಭಯ ಮತ್ತೆ ಕೋಪ. ಏನಪ್ಪ ಮಾಡೋದು ಅಂದ್ಬಿಟ್ಟು ಕೊನೆಗೆ ಬಕಾಸುರ ಏನು ಹೇಳ್ತಾನೆ ಊರಿನವ್ರಿಗೆ, ಕೇಳಿಸ್ಕೊ ಇಲ್ರಿ, ನನಗೆ ಇನ್ಮೇಲೆ ನಿಮ್ಮ ನಿಮ್ಮ ಮನೆಯಿಂದ ನನಗೆ ಊಟ ಕೊಡಬೇಕು. ಊಟನ ದೊಡ್ಡ ಗಾಡಿ ಒಳಗಡೆ ಕಳಿಸ್ಬೇಕು ಅಂತ ನಗ್ತಾನೆ. ಕೋಪದಿಂದ ಹೇಳ್ತಾನೆ, ಇನ್ಮೇಲೆ ಸುಮನ ನಿನ್ನ ಮನೆಯಿಂದ ನನಗೆ ಊಟ ಬರಬೇಕು, ಗಾಡಿನಲ್ಲಿ ಬರಬೇಕು, ನೀನೇ ತಗೊಂಡ್ ಬರ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ತಿರ್ಕೊಂಡು, ಪೂಜಾ, ನೀನು ನನಗೆ ನಾಳೆ ನಿಮ್ಮನೆಯಿಂದ ಊಟ ಬರಬೇಕು, ಊಟ ತಗೊಂಡ್ ಬರ್ಬೇಕು, ನನಗೆ ನೀನೇ ತಗೊಂಡ್ ಬರ್ಬೇಕು ಆ ಗಾಡಿನಲ್ಲಿ ಅಂತ ಹೇಳ್ತಾನೆ. ತಿರ್ಗಾ ಆ ಕಡೆ ಹೋಗ್ಬಿಟ್ಟು, ಸರಸ್ವತಿ ಅನ್ಕೊಂಡು, ನೀನು ನಾಳಿದ್ದು ನಿಮ್ಮ ಮನೆಯಿಂದ ಊಟ ತರಬೇಕು, ನನಗೆ ಜಾಸ್ತಿ ಊಟ ಬೇಕು, ಗಾಡಿನಲ್ಲಿ ತರಬೇಕು, ತರ್ಲಿಲ್ಲ ಅಂದ್ರೆ ಗೊತ್ತಲ್ಲ ನಾನು ಯಾರು ಅಂತ ಅಂತ ಈಗೆಲ್ಲ ಊರಿನ ಜನರಿಗೆಲ್ಲ ಬಕಾಸುರ ಹೇಳ್ಬಿಡ್ತಾನೆ. ಒಂದಿನ ಏನಾಯ್ತು, ಸುಮನ ತಾನೇ ಫಸ್ಟ್ ಡೇ ಅಟ್ಯಾಕ್ ಆಗಿದ್ದು. ಗಾಡಿನಲ್ಲಿ ಕೂತ್ಕೊಂಡು ಬುಲಕ್ ಕಾಡಿತ್ತು, ಬುಲಕ್ ಕಾಡ್ ಮೇಲೆ ಕೂತ್ಕೊಂಡು ಎತ್ತಿನ ಗಾಡಿ ಗೊತ್ತಲ್ವಾ, ಅದ್ರ ಫುಲ್ಲು ಊಟ ತುಂಬಿಸ್ಕೊಂಡ್ಬಿಟ್ರು. ಪಾಯಸ ಅಂತೆ, ಪಲ್ಯ ಅಂತೆ, ಕೋಳಿ ಅಂತೆ, ಮೀನಂತೆ, ಅನ್ನ ಅಂತೆ, ಎಲ್ಲಾ ತರದ ಊಟನು ತುಂಬಿಸ್ಕೊಂಡು ಸುಮನ ಹಸುನ ಮೇಯಿಸ್ಕೊಂಡು ಹೇ ಅನ್ಕೊಂಡು ರಾಕ್ಷಸನ ಹತ್ರ ಬರ್ತಾರೆ. ರಾಕ್ಷಸ, ಹಶ್ವಾಗ್ತಿದೆ ನನಗೆ, ಹಸಿವು, ಎಲ್ಲಿ ಊಟ ಬಂದಿಲ್ಲ ನನಗೆ ಅಂತ ಕಾಯ್ತಾ ಇರ್ತಾನೆ ಬಕಾಸುರ. ಕೊನೆಗೆ ಅಲ್ಲಿಂದ ಸುಮನ ಬರ್ತಾ ಇರೋದು ಕಾಣಿಸತ್ತೆ. ಬರ್ಲಿ ಮಾಡ್ತೀನಿ, ಏನಿದು ಇಷ್ಟೊತ್ತಾದ್ರೂ ಬರ್ತಾ ಇಲ್ಲ, ನಿಧಾನಕ್ಕೆ ಬರ್ತಾ ಇದ್ದಾಳ ಆಯ್ತು, ಮಾಡ್ತೀನಿ ಇರು ಅನ್ಕೊಂಡು ಸುಮನ, ಬಕಾಸುರ ತಪ್ಪಾಯ್ತು, ಲೇಟಾಗಿ ಬಂದೆ ಅಂತ ಸುಮನ ಹೇಳ್ತಾಳೆ ಬಕಾಸುರಗೆ. ಏನು ಲೇಟ್ ಆಯ್ತು, ನನಗೆ ಹಸುವಾಗ್ತಾ ಇದೆ, ಕಾಯ್ತಾ ಇದ್ದೀನಿ ನಾನು, ಬೇಗ ಕೊಡಕ್ಕಾಗಲ್ಲ ಅಂತಂದಾಗ ಸರಿ ಅಂತ ಸುಮನ ತಂದಿರೋ ಎಲ್ಲ ಸಾಮಾನುಗಳು, ಎಲ್ಲ ಪಾತ್ರೆಗಳನ್ನು ಬಕಾಸುರನ್ ಮುಂದೆ ಇಡ್ತಾರೆ. ಬಕಾಸುರ ಏನ್ ಮಾಡ್ತಾನೆ, ಈ ತರ ಕೂತ್ಕೊಳ್ತಾನೆ. ಇನ್ನೂ ಹಸಿವು ಅಂತ ಬಕಾಸುರ ಹೇಳ್ತಾನೆ. ಅಷ್ಟೊಳಗಡೆ ಸುಮನ ಹತ್ರ ಬರ್ತಾರೆ. ಹತ್ರ ಬಂದು, ಇನ್ನೂ ಬೇಕಾ ಅಂತ ಕೇಳ. ಹೌದು, ಏನು ಸಾಕಾಗ್ತಿಲ್ಲ ತಂದಿರೋದು ನೀನು ಅಂದ್ಬಿಟ್ಟು ಇನ್ನೇನ್ ಬಡಿಸ್ಬೇಕು, ಸುಮನನ ತಲೆ ನಿಂಗೆ ಹಿಡ್ಕೊಡು, ಕಿತ್ಕೊಡು. ಹೊಟ್ಟೆ ತುಂಬಿತು ನನಗೆ, ಏನೋ ಮಾಡ್ಕೊಂಡು ತಂದು ಹಾಕಿದ್ರು, ಚೆನ್ನಾಗಿತ್ತು ಅಂತ ಸುಮನನ್ನು ತಿಂದುಬಿಟ್ಟ. ಈ ತರ ಒಂದೊಂದ್ ದಿನ ಒಬ್ರೊಬ್ರು ಮನೆಯಿಂದ ಊಟ ಬರ್ತಾನೇ ಇತ್ತು. ಒಂದು ದಿನ ಕುಂತಿ ಪಾಂಡವರಿಗೆ ತಾಯಿ ಕುಂತಿ ಒಂದಿನ ಊಟನ ಕಳಿಸ್ಬೇಕು. ಅಯ್ಯೋ, ನಾನು ಯಾರ ಜೊತೆ ಕಳಿಸ್ಲಪ್ಪ ಊಟನ? ಆ
ಬಕಾಸುರ ನೋಡಿದ್ರೆ ಊಟಕ್ಕೋಸ್ಕರ ಕಾಯ್ತಾ ಇದ್ದಾನಲ್ಲ, ಏನ್ ಮಾಡೋದಪ್ಪ ಅಂತ ಕುಂತಿ ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ಭೀಮ ಬರ್ತಾರೆ. ಅಮ್ಮ, ಇವತ್ತು ಏನಮ್ಮ, ಯಾಕೆ ನೀನ್ ತುಂಬಾ ಬೇಜಾರಾಗಿದ್ಯಾ ಅಂತ ಭೀಮ ಅಮ್ಮನ ಕೇಳ್ತಾರೆ. ಕುಂತಿ ಬೇಜಾರಿಂದ, ಮಗ, ಇವತ್ತು ಬಕಾಸುರಂಗೆ ನಮ್ಮ ಮನೆಯಿಂದ ಊಟ ಹೋಗ್ಬೇಕು, ಆದ್ರೆ ನಿನಗೆ ಗೊತ್ತಲ್ಲ ಬಕಾಸುರ ಎಂತವನು ಅಂತ ಅಂತ ಅಮ್ಮ ಯೋಚನೆ ಮಾಡ್ತಿದ್ದಾಗ ಭೀಮ ಹೇಳ್ತಾನೆ, ಅಮ್ಮ, ನನ್ನಂತ ಶಕ್ತಿಶಾಲಿ ಯಾರೂ ಇಲ್ಲ, ನಾನ್ ನೋಡು ಎಷ್ಟು ಶಕ್ತಿಶಾಲಿ, ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ, ಕಳ್ಸು, ನನ್ನ ಜೊತೆ ನಾನು ಊಟ ತಗೊಂಡೋಗ್ತೀನಿ ಅಂತ ಭೀಮ ಅಮ್ಮನಿಗೆ ಹೇಳ್ತಾನೆ. ಅಮ್ಮ, ಹೌದು ಹೌದು ನಿಜ, ಭೀಮ ಶಕ್ತಿಶಾಲಿ, ಭೀಮ ಬುದ್ಧಿಶಾಲಿ, ಭೀಮನಿಗೆ ಜಾಸ್ತಿ ಶಕ್ತಿ ಇದೆ, ಕಳಿಸ್ತೀನಿ ಅಂತ ಭೀಮನ್ ಜೊತೆ ಗಾಡಿನಲ್ಲಿ, ಎತ್ತಿನ ಗಾಡಿನಲ್ಲಿ ಎಲ್ಲ ಊಟಗಳನ್ನ ಇಟ್ಟು ಭೀಮ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಅಷ್ಟರೊಳಗಡೆ ಬಕಾಸುರ, ಏನಿವತ್ತು ಯಾರು ಬಂದಿಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಬಕಾಸುರ. ಆ ಟೈಮ್ನಲ್ಲಿ ಅಲ್ಲಿ ನೋಡ್ತಾನೆ, ಅಲ್ಲಿ ಯಾರೋ ಒಬ್ಬ ಬರ್ತಾ ಇದ್ದಾನಲ್ಲ, ಯಾರದು ಕಾಣಿಸ್ತಾನೆ ಇಲ್ಲ, ಅಯ್ಯೋ ನೋಡಕ್ಕೆ ಎಷ್ಟು ದಪ್ಪ ಇದ್ದಾನಪ್ಪ, ಇವರು ಬರ್ಲಿ, ಇವತ್ತು ದಪ್ಪಕ್ಕೆ ಗುಂಡುಗಿದ್ದಾನೆ, ಅವನನ್ನು ತಿಂದ್ರೆ ಮಜಾ ಇರುತ್ತೆ ಅಂತ ಬಕಾಸುರ ಕಾಯ್ತಿದ್ದಾನೆ. ಹಸು ಬರ್ಲಿ ಅಂತ ಕಾಯ್ತಿರ್ತಾನೆ. ಭೀಮ ಆ ಕಡೆಯಿಂದ ಗಾಡಿ ಓಡಿಸ್ಕೊಂಡು ಬಂದ್ಬಿಟ್ಟು ಭೀಮ ಏನ್ ಮಾಡ್ತಾನೆ ಗೊತ್ತಾ, ಗಾಡಿನಲ್ಲಿ ಊಟ ಎಲ್ಲ ಇರುತ್ತಲ್ಲ, ಕೂತ್ಕೊಂಡು ಭೀಮನೇ ಊಟನೆಲ್ಲ ತಿಂತಾ ಇರ್ತಾನೆ. ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ನಮ್ಮಮ್ಮ, ಎಷ್ಟು ರುಚಿಯಾಗಿ ಮಾಡಿದಾರಪ್ಪ ನಮ್ಮಮ್ಮ ಅಂತ ಭೀಮನೇ ಊಟ ಮಾಡ್ತಾ ಇರೋದು ನೋಡಿ ಬಕಾಸುರ, ಏಯ್, ನೀನ್ ತಿಂತಾ ಇದೀಯಾ ನನ್ನ ಊಟ, ನಂದು ಊಟ ಇದು, ನೀನ್ ತಿಂತಾ ಇದೀಯಾ, ಏಯ್ ಕೊಡು ನನ್ನ ಊಟ, ನಂದು ಊಟ ಕೊಡು ಅಂತೆಲ್ಲ ಬಕಾಸುರ ಹೇಳ್ತಾನೆ. ಬಕಾಸುರ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಿಲ್ಲ ಭೀಮ. ಕೊನೆಗೆ ಬಕಾಸುರ ಏನ್ ಮಾಡ್ತಾನೆ ಗೊತ್ತಾ, ಕೊನೆಗೆ ಭೀಮ, ನೀನ್ ಯಾರು ಹೋಗು ಅಂತಾನೆ. ಬಕಾಸುರ, ನಂದು ಊಟ ಇದು, ನಂದು ಊಟ ಅಂದ್ಬಿಟ್ಟು ಭೀಮನ್ಗೂ ಬಕಾಸುರಂಗೂ ಫೈಟಿಂಗ್, ಯುದ್ಧ. ಹಿಂಗೆ ಇಟ್ಕೊಳ್ತಾರೆ, ಹಿಂಗೆ ಫೈಟಿಂಗ್ ಮಾಡ್ತಾರೆ. ಈ ಕಡೆ ಭೀಮ ಬರ್ತಾನೆ, ಬಕಾಸುರ ಹೀಗೆ ಹಿಂಗ್ ಹೊಡಿತಾರೆ, ಹೀಗೆ ನುಗ್ತಾರೆ, ಹೀಗಂತಾರೆ. ಈ ಕಡೆ ಭೀಮ ನಿಂತ್ಕೊಂಡು ಯುದ್ಧ ಬಕಾಸುರನ್ ಜೊತೆ, ಈ ಕಡೆ ಬಕಾಸುರ ನಿಂತ್ಕೊಂಡು ಭೀಮನ್ ಜೊತೆ ಯುದ್ಧ ಮಾಡಿ ಕೊನೆಗೆ ಭೀಮ ಬಕಾಸುರನ ಬೀಳ್ಸಿ ಸಾಯಿಸ್ಬಿಡ್ತಾನೆ. ರಾಕ್ಷಸ ಅಲ್ವಾ, ಕೆಟ್ಟವನ್ ಯಾವತ್ತೂ ಇರಬಾರ್ದಲ್ವಾ. ಊರ್ನವ್ರಿಗೆಲ್ಲರೂ ಬಹಳ ಖುಷಿ ಆಗೋಯ್ತು. ಭೀಮ ಬುದ್ಧಿ ಕಲಿಸಿ ಬಕಾಸುರನ ಸಾಯಿಸಿದ್ದಾಗೋಯ್ತು. ಇವತ್ತಿಂದ ನಮ್ಮನ್ನ ಯಾರೂ ತೊಂದರೆ ಕೊಡಲ್ಲ, ಬಕಾಸುರನಂತ ಕೆಟ್ಟವರು ಯಾರೂ ಇಲ್ಲ ಇನ್ಮೇಲೆ. ಸೊ ಊರ್ನವ್ರಿಗೆಲ್ಲರೂ ಬಹಳ ಖುಷಿ ಆಗೋಯ್ತು. ಭೀಮ ಬುದ್ಧಿ ಕಲಿಸಿ ಬಕಾಸುರನ ಸಾಯಿಸಿದ್ದಾಗೋಯ್ತು. ಇವತ್ತಿಂದ ನಮ್ಮನ್ನ ಯಾರೂ ತೊಂದರೆ ಕೊಡಲ್ಲ, ಬಕಾಸುರನಂತ ಕೆಟ್ಟವರು ಯಾರೂ ಇಲ್ಲ ಇನ್ಮೇಲೆ. ಸೊ ಭೀಮ ಮಾಡಿದ್ದು ಬುದ್ಧಿಯಿಂದ, ಭೀಮ ಉಪಯೋಗಿಸಿದ ಬುದ್ಧಿತನದಿಂದ ಬಕಾಸುರ ಸತ್ತೋದ, ಭೀಮಗೆ ಗೆಲುವು ಸಿಕ್ತು. ಅದಕ್ಕೆ ಊರಿನ ಜನರು ಎಲ್ಲರೂ ಭೀಮನನ್ನ ಪೂಜೆ ಮಾಡಕ್ ಶುರು ಮಾಡೋದು. ಪೂಜೆ ಅಂದ್ರೆ ಹೇಗೆ, ಹೂವು ಹಾಕಿ ಅಲ್ಲ, ಇಷ್ಟಪಡಕ್ ಶುರು ಮಾಡೋದು. ಭೀಮನೇ ನಮಗೆಲ್ಲರಿಗೂ ಒಳ್ಳೇದು ಮಾಡಿದ್ದು. ಆವತ್ತಿನ ಯುದ್ಧ ನಡೆದಿದ್ದ ದಿನಾನ ಅಮಾವಾಸ್ಯೆ, ಆವತ್ತಿನ ದಿನ ಅಮಾವಾಸ್ಯೆ. ಅದಕ್ಕೆ ಇವತ್ತು ಹಬ್ಬದ ಹೆಸರು